ಗುರುಭ್ಯೋ ನಮಃ. ಹರಿ ಓಂ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ. ಪ್ರಾಣಾದೇಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಬಾಹ್ಯಂ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂತಂ. ಹರಿ ಓಂ. ಎರಡನೇ ದಿವಸ ಪಾಠದಲ್ಲಿ ಕಹೋಳರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಯಾರನ್ನ? ಯಾಜ್ಞವಲ್ಕ್ಯರನ್ನ. ಅಲ್ಲಿ ಉಷಸ್ಥರು ಪ್ರಶ್ನೆ ಮಾಡಿದ್ದು ಸಂಸಾರದಲ್ಲಿ ಇರುವಂತಹ ಜೀವರಿಗಿಂತ ಭಿನ್ನನಾದ ಭಗವಂತನನ್ನ. ಸಂಸಾರದಲ್ಲಿರುವ ಜೀವರಿಗಿಂತ ಭಿನ್ನನಾದ ಭಗವಂತನ ಬಗ್ಗೆ ನನಗೆ ನೀವು ತಿಳಿಸಿಕೊಡಬೇಕು ಅಂತ ಪ್ರಶ್ನೆ. ಅದೇ ಇವರು ಮಾಡುವಂತಹ ಪ್ರಶ್ನೆ ಮುಕ್ತ ಜೀವರಿಗಿಂತ ಭಗವಂತ ವಿಲಕ್ಷಣ ಹೇಗಿದ್ದಾನೆ ಅನ್ನೋದರ ಬಗ್ಗೆ ನೀವು ತಿಳಿಸ್ಕೊಡ್ಬೇಕು ಅಂತ ಇಲ್ಲಿ ಇವರ ಪ್ರಶ್ನೆ. ಸಂಸಾರಿ ಜೀವರಿಗಿಂತ ಭಿನ್ನನಾದ ಭಗವಂತನ ತಿಳಿಸ್ಕೊಟ್ಟಿದ್ದು ಉಷಸ್ಥ ಬ್ರಾಹ್ಮಣದಲ್ಲಿ, ಮುಕ್ತ ಜೀವರಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಭಗವಂತ ಅಂತ ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದು ಈ ಬ್ರಾಹ್ಮಣದಲ್ಲಿ. ಆದ್ದರಿಂದ ಯದೇವ ಸಾಕ್ಷಾತ್ ಪರೋಕ್ಷಾತ್ ಅಂತ ಇವ್ರು ಕೇಳುವ ಪ್ರಶ್ನೆ ಹೇಗಿದೆ ಅಂತ ಅನ್ನೋದನ್ನೇ ಶ್ರೀಮಧ್ವಾಚಾರ್ಯರು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಮುಕ್ತ ವಿಲಕ್ಷಣನಾಗಿರತಕ್ಕಂತಹ, ಮುಕ್ತಿಯಲ್ಲಿಯೂ ಕೂಡ ಬ್ರಹ್ಮರುದ್ರಾದಿಗಳು ಯಾವ ಭಗವಂತನಿಗೆ ಸಮನಾಗೋದಿಲ್ಲವೋ, ಮೋಕ್ಷದಲ್ಲಿಯೂ ಕೂಡ ಯಾವ ಭಗವಂತ ಬ್ರಹ್ಮರುದ್ರಾದಿಗಳಿಗಿಂತ ಅತ್ಯಂತ ಭಿನ್ನನೇ ಆಗಿರ್ತಾನೋ ಅಂತಹ ಭಗವಂತನ ಬಗ್ಗೆ ನೀವು ನನಗೆ ತಿಳಿಸಿಕೊಡಬೇಕು ಅಂತ ಪ್ರಶ್ನೆ. ಆ ಪ್ರಶ್ನೆಯ ತಾತ್ಪರ್ಯ ಇಷ್ಟು. ಅದನ್ನ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಆಚಾರ. ಭಗವಂತ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ಅಪರೋಕ್ಷಾತ್ ಅಂತೆಲ್ಲ ಹೇಳಿ ಆ ಭಗವಂತ ಯಾರು, ಆ ಭಗವಂತ ಹೇಗಿದ್ದಾನೆ ಅನ್ನೋದರ ಬಗ್ಗೆ ಮಾತಾಡುವಾಗ ಇಲ್ಲಿ ಹೇಳುತ್ತಾರೆ. ಎಂಥ ಭಗವಂತನ ಹೇಳಬೇಕು ಅದನ್ನೇ ಹೇಳುತ್ತಾರೆ. ಏಷತೆ ಆತ್ಮ ಸರ್ವಾಂತರಃ. ಯಾಜ್ಞವಲ್ಕ್ಯರಂದ್ರು ಆ ವಿಲಕ್ಷಣನಾದ ಭಗವಂತ ಹೇಗಿದ್ದಾನೆ ಅಂತಂದ್ರೆ ಏಷತೆ ಆತ್ಮ ಸರ್ವಾಂತರಃ. ಆ ಭಗವಂತ ಏಷತೆ ಆತ್ಮ, ಅವನೇ ನಿನ್ನ ಅಂತರ್ಯಾಮಿನಪ್ಪ. ಮುಕ್ತಾಮುಕ್ತ ಜೀವರಿಗಿಂತ ಅತ್ಯಂತ ವಿಲಕ್ಷಣನಾದ ಭಗವಂತ ಅಂತ ಹೇಳಿದ್ರಲ್ಲ, ಅಂತಹ ಮುಕ್ತಾಮುಕ್ತ ಜೀವರಿಗಿಂತ ಅತ್ಯಂತ ವಿಲಕ್ಷಣನಾಗಿರ್ತಕ್ಕಂತಹ ಭಗವಂತ ಇವನೇ ನಿನ್ನ ಏಷ ತೇ ಆತ್ಮ, ನಿನ್ನ ಅಂತರ್ಯಾಮಿ. ನಿನ್ನ ಅಂತರ್ಯಾಮಿಯಾಗಿ ಯಾವ ಭಗವಂತ ಇದ್ದಾನೆ ಅಂತಹ ನಿನ್ನ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನೇ ಮುಕ್ತಾಮುಕ್ತ ನಿಯಾಮಕ. ನಿನ್ನ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನೇ ಸರ್ವಶಕ್ತ ಅಂತ ಹೇಳಿದಾಗ ಅದಕ್ಕೆ ಮತ್ತಿನ್ನೊಂದು ಪ್ರಶ್ನೆ ಮಾಡ್ತಾರೆ. ಕಥಮೋ ಯಾಜ್ಞವಲ್ಕ್ಯ ಸರ್ವಾಂತರಃ. ಅಲ್ಲ, ಅವನು ಯಾರು? ಆ ಸರ್ವಶಕ್ತ ಸರ್ವಾಂತರ ಎಲ್ಲರ ಒಳಗೆ ಇದ್ದು ಸಕಲ ವಿಧವಾದ ವ್ಯಾಪಾರಗಳನ್ನ ಮಾಡತಕ್ಕಂಥವನು ಅವನೇ ಅಂತ ನೀವು ಹೇಳಿದ್ರಲ್ಲ ಯಾಜ್ಞವಲ್ಕ್ಯರೇ. ಅವನು ಯಾರು? ಅವನ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್, ಅವನ ಅಸಾಧಾರಣವಾಗಿರತಕ್ಕಂತಹ ಯಾವ ಲಕ್ಷಣಗಳ ಬಗ್ಗೆ ನೀವು ಮಾತಾಡಬೇಕು. ಅವನ ಅಸಾಧಾರಣವಾದಂತಹ ಲಕ್ಷಣಗಳನ್ನ ನೀವು ನನಗೆ ತಿಳಿಸಿಕೊಡಬೇಕು ಅಂತ ಹೇಳಿದ್ದಕ್ಕೆ ಯಾಜ್ಞವಲ್ಕ್ಯರು ಹೇಳ್ತಾರೆ,
ಯಹ ಅಶನಾಯ ಪಿಪಾಸೆ ಶೋಕಂ ಮೋಹಂ ಜರಾಂ ಮೃತ್ಯುಮತ್ಯೇತಿ. ಯಾವ ಭಗವಂತ ಅಶನಾಯ ಪಿಪಾಸೆ, ಅಶನಾಯ ಅಂತನ್ನೋದಕ್ಕೆ ಹಸಿವು, ಊಟ ಮಾಡುವಂತಹ ಬಯಕೆ. ಅಶನಾಯ ಪಿಪಾಸೆ, ಸರ್ವಶಕ್ತನಾದ ಭಗವಂತ ಯಾರು ಅಂತ ಕಹೋಳರು ಪ್ರಶ್ನೆ ಮಾಡಿದ್ದಕ್ಕೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ, ಯೋ ಅಶನಾಯ ಪಿಪಾಸೆ, ಯಾರು ಹಸಿವೆ, ಕಾಲ ಕಾಲಕ್ಕೆ ಆಹಾರವನ್ನ ಕೇಳುತ್ತೆ ನಮ್ಮ ಹೊಟ್ಟೆ, ಆದ್ದರಿಂದ ಆ ಹಸಿವೆಯನ್ನ ಯಾರು ಮೀರಿದ್ದಾನೆ, ಯಾರಿಗೆ ಅನಾದ್ಯನಂತ ಕಾಲಗಳವರೆಗೂ ಹಸಿವೆ ಅಂತ ಅನ್ನೋದೇ ಆಗೋದಿಲ್ಲ, ಪಿಪಾಸೆ ಬಾಯಾರಿಕೆ, ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, 25 ತರ ಬರುತ್ತಲ್ಲ ನಮ್ಮ ತಲೆ ಒಳಗೆ. ಆದ್ದರಿಂದ ಅದ್ಯಾವುದನ್ನೂ ಕೂಡ ಹಸಿವೂ ಇಲ್ಲ, ಬಾಯಾರಿಕೆಯೂ ಇಲ್ಲ, ಮತ್ತೆ ಶೋಕ ಇಲ್ಲ, ಮೋಹ ಇಲ್ಲ, ವೃದ್ಧಾಪ್ಯ ಇಲ್ಲ, ಮರಣ ಇಲ್ಲ, ಅವನೇ ನಿನ್ನ ಅಂತರ್ಯಾಮಿಯಾದ ಸರ್ವಶಕ್ತನಾದ ಭಗವಂತ ಅಂತ ಹೇಳಿಬಿಟ್ಟು ಯಾಜ್ಞವಲ್ಕ್ಯರು. ಅಂದ್ರೆ ಭಗವಂತನದ್ದೇ ಆದ ಕ್ವಾಲಿಟೀಸ್, ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್, ಬೇರೆ ಯಾರಲ್ಲಿಯೂ ಸಂಕ್ರಾಂತವಾಗದ, ಬೇರೆ ಯಾರಲ್ಲಿಯೂ ಇರದ ಭಗವಂತನದ್ದೇ ಆದಂತಹ ಆ ಕ್ವಾಲಿಟಿಗಳು ಯಾವುದು ಅಂತನ್ನುವಾಗ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಶೋಕ ಇಲ್ಲ, ಮೋಹ ಇಲ್ಲ, ವೃದ್ಧಾಪ್ಯ ಅಂತನ್ನೋದಿಲ್ಲ, ಮರಣ ಅಂತನ್ನೋದಿಲ್ಲ. ಇದೆಲ್ಲವನ್ನು ಯಾರು ಮೀರಿದ್ದಾನು, ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರ, ಮೃತ್ಯು, ಇದೆಲ್ಲಕ್ಕೂ ಯಾರು ಅತೀತನಿದ್ದಾನೋ ಅವನು ಭಗವಂತ. ಆ ಭಗವಂತ ಏಷ ತೇ ಆತ್ಮ ಸರ್ವಾಂತರ, ಅವನು ಆ ಸರ್ವಶಕ್ತನಾದ ಭಗವಂತ ಯಾರಿದ್ದಾನೆ ಅವನು ನಿನ್ನ ಅಂತರ್ಯಾಮಿ ಇದ್ದಾನೆ ಅಂತ ಯಾಜ್ಞವಲ್ಕ್ಯ ಹೇಳುದು. ಅರ್ಥ ಆಯ್ತಲ್ವಾ? ಏಷ ತೇ ಆತ್ಮ ಸರ್ವಾಂತರ ಅಂದ್ರು. ಮುಕ್ತ ಬ್ರಹ್ಮ ರುದ್ರಾದಿಗಳಿಗಿಂತ ವಿಲಕ್ಷಣನಾದ ಭಗವಂತ ಯಾರು ಅಂತ ಕೇಳಿದ್ದಕ್ಕೆ ನಿನ್ನ ಅಂತರ್ಯಾಮಿಯಾದವನೇ ಸರ್ವಶಕ್ತ ಅಂದ್ರು. ನನ್ನ ಅಂತರ್ಯಾಮಿ ಯಾರು, ಹೇಗಿದ್ದಾನೆ ಅಂತ ಕೇಳಿದ್ದಕ್ಕೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರ, ಮೃತ್ಯು ಇದೆಲ್ಲವನ್ನ ಯಾರು ದಾಟಿದ್ದಾನೆ ಅವನು ನಿನ್ನ ಅಂತರ್ಯಾಮಿ ಅಂತ ಹೇಳಿದ ಹಾಗಾಯ್ತು. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಆ ಭಗವಂತ ಯಾರು ಅಂದ್ರೆ ಯಾಜ್ಞವಲ್ಕ್ಯರ ಮಾತನ್ನ ನಮಗಿನ್ನೂ ಸ್ಪಷ್ಟಪಡಿಸ್ತಾರೆ ಆಚಾರ್ಯರು. ತತು ಭಗವಾನ್ ಸ್ವತಯೇವ ಅತೀತ ಅಶನಾಯಾದಿ ಅತೀತ ಅನಾಗತ ವರ್ತಮಾನ ಕಾಲೇಶು, ಅಂದ್ರೆ ಯಾರು ಶೋಕಮೋಹವನ್ನ ಮತ್ತೆ ಅಶನಾಯ ಹಸಿವು ಬಾಯಾರಿಕೆಗಳನ್ನ ಜರಾ ಮೃತ್ಯುಗಳನ್ನ ದಾಟಿದ್ದಾನೋ ಅವನೇ ಭಗವಂತ ಅಂತ. ಒಂದು ಕಾಲದಲ್ಲಿ ಮುಕ್ತರು ಹೀಗಾಗ್ಬಿಡ್ತಾರೆ. ಅದಕ್ಕೆ ನೋಡಿ, ಈ ಬ್ರಾಹ್ಮಣ, ಈ ಕಹೋಳ ಬ್ರಾಹ್ಮಣ ಬಂದಿರುವಂಥದ್ದೇ ಮುಕ್ತ ವಿಲಕ್ಷಣ ಭಗವಂತ ಅಂತ ನಿರೂಪಣೆ ಮಾಡ್ಲಿಕ್ಕೆ, ಅಂದ್ರೆ ಬದ್ಧ ವಿಲಕ್ಷಣ ಅಂತ ಹಿಂದಿನ ಬ್ರಾಹ್ಮಣದಲ್ಲಿ ಸಮರ್ಥನೆ ಮಾಡಿಕೊಟ್ಟಿದ್ದಾಯ್ತು. ಬದ್ಧರಾಗಿರ್ತಕ್ಕ ಅರ್ಥಾತ್ ಸಂಸಾರ ಬದ್ಧರಾಗಿರತಕ್ಕ ಜೀವರಿಗಿಂತ ಅತ್ಯಂತ ವಿಲಕ್ಷಣ ಇದ್ದಾನೆ ಭಗವಂತ ಅನ್ನುವಂತ ಪ್ರಮೇಯವನ್ನ ಹಿಂದಿನ ಪ್ರಕರಣದಲ್ಲಿ ಉಶಸ್ತ ಬ್ರಾಹ್ಮಣದಲ್ಲಿ ನಿರೂಪಣೆ ಮಾಡಿ ಈಗ ಮುಕ್ತ ವೈಲಕ್ಷಣ್ಯವನ್ನ ಭಗವಂತನೇ ಹೇಳ್ತಾ ಇದ್ದಾರೆ. ಮುಕ್ತ ಬ್ರಹ್ಮಾದಿಗಳಿಗಿಂತಲೂ ವಿಲಕ್ಷಣ ಅನ್ನುವಾಗ ಹಸಿವು ಬಾಯಾರಿಕೆ ಮುಕ್ತರಿಗೂ ಇಲ್ಲ, ಜರಾಮರಣ ಮುಕ್ತರಿಗೂ ಇಲ್ಲ, ಶೋಕ ಮೋಹ ಮುಕ್ತರಿಗೂ ಇಲ್ಲ. ಆದ್ದರಿಂದ ಮುಕ್ತರಿಗೂ ಭಗವಂತನಿಗೆ ಏನು ವ್ಯತ್ಯಾಸ ಅಂತಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರ ವಾಕ್ಯ ಬೇಕಾಗ್ತದೆ ನಮಗೆ. ಆ ಭಗವಂತ ಅತೀತ, ಅನಾಗತ, ವರ್ತಮಾನ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್, ಫ್ಯೂಚರ್, ಈ ತ್ರಿಕಾಲಗಳಲ್ಲಿಯೂ ಭಗವಂತನಿಗೆ ಶೋಕಾಮೋಹ ಜರಾ ಮೃತ್ಯು ಹಸಿವು ಬಾಯಾರಿಕೆ ಇಲ್ಲ. ನೆನ್ನೆ ಇರ್ಲಿಲ್ಲ, ಇವತ್ತಿದೆ, ಇವತ್ತು ಇರ್ಲಿಲ್ಲ, ನಾಳೆ ಆಗುತ್ತೆ ಅಂತಿಲ್ಲ. ಅತೀತ ಅಂದ್ರೆ ಕಳೆದು ಹೋದ ಕಾಲ, ಅನಾಗತ
ಇನ್ನು ಬರದೇ ಇರತಕ್ಕಂತಹ ಕಾಲ, ವರ್ತಮಾನ, ಅಟ್ ಪ್ರೆಸೆಂಟ್, ಈ ತ್ರಿಕಾಲಗಳಲ್ಲಿಯೂ ಕೂಡ ಭಗವಂತನಿಗೆ ಶೋಕ, ಮೋಹ, ಜರಾ, ಮೃತ್ಯು, ಅಶನ, ಪಿಪಾಸ ಇಲ್ಲ. ಆದ್ದರಿಂದಲೇ ಮುಕ್ತ ಬ್ರಹ್ಮಾದಿಗಳ ವ್ಯವಸ್ಥೆ ಹೇಗೆ ಅಂತಂದ್ರೆ, ನೋಡಿ ಮತ್ತೆ ಪ್ರಶ್ನೆ ಬಂತು. ನೀವು ಎಲ್ಲಾರ ಬಗ್ಗೆನೂ ಮಾತಾಡ್ತೀರಿ, ಜೀವರ ಬಗ್ಗೆ ಮಾತಾಡ್ತೀರಿ, ಭಗವಂತನ ಬಗ್ಗೆ ಮಾತಾಡ್ತೀರಿ, ಲಕ್ಷ್ಮೀದೇವಿಯ ಬಗ್ಗೆ ನೀವು ಚಕಾರ ಎತ್ತಲಿಕ್ಕೆ ಹೋಗೋದಿಲ್ಲ. ಜೀವರ ಬಗ್ಗೆ ಮಾತಾಡ್ತೀರಿ, ಭಗವಂತನ ಬಗ್ಗೆ ಮಾತಾಡ್ತೀರಿ, ಮತ್ತೆ ಲಕ್ಷ್ಮೀದೇವಿಯನ್ನ ಯಾವ ಸ್ಟೇಟಸ್ ನಲ್ಲಿ ನಾವು ಚಿಂತನೆ ಮಾಡಬೇಕು? ಆ ಪ್ರಶ್ನೆ ಉತ್ತರ ಕೊಟ್ರೆ ಆಚಾರ್ಯರಾಗ್ಲೇ ಪ್ರಕೃತಿ ಸ್ತುತಿ ಸಾಮೀಪ್ಯಾತ್ ಅನಾರ್ಥಾಪಿ ಪೃಥಂಗತೋ ಉಚ್ಯತೆ ಅಂತ ಸ್ಪಷ್ಟವಾಗಿ ಪ್ರಮಾಣ ವಾಕ್ಯವನ್ನು ಹೇಳಿದ್ರು. ಅಂದ್ರೆ ಮಹಾಲಕ್ಷ್ಮೀ ದೇವಿ ಭಗವಂತನಿಗೆ ಅತಿ ಸಮೀಪಳಾದ್ದರಿಂದ ಅವಳನ್ನು ಭಗವಂತನಂತೆಯೇ ಅಂದ್ರೆ ಭಗವಂತನಂತೆಯೇ ಅಂದ್ರೆ ಭಗವಂತನಿಗಿಂತ ಅಭಿನ್ನಳಾಗಿ ಅಂತಲ್ಲ ಅರ್ಥ ಅಲ್ಲ, ಭಗವಂತನ ಅಧೀನಳಾಗಿದ್ರೂ ಕೂಡ ನಿತ್ಯ ಮುಕ್ತಳಾಗಿದ್ದಾಳೆ ಅಂತ ಲಕ್ಷ್ಮಿಯನ್ನು ಚಿಂತೆ ಮಾಡಬೇಕು ಅಂತ ಆಚಾರ್ಯರು ಪ್ರಮಾಣ ವಾಕ್ಯ ಕೊಟ್ಟು ನಿರೂಪಣೆ ಮಾಡಿದ್ರು, ಸ್ಪಷ್ಟಪಡಿಸಿದ್ರು. ಅದರಂತೆ ಮಹಾಲಕ್ಷ್ಮೀ ದೇವಿಗೆ ಭಗವಂತನ ಅನುಗ್ರಹದಿಂದ ಭಗವಂತನಂತೆಯೇ ಅತೀತ, ಅನಾಗತ, ವರ್ತಮಾನ ಮೂರು ಕಾಲಗಳಲ್ಲಿಯೂ ಹಸಿವು, ಬಾಯಾರಿಕೆ, ಶೋಕಮೋಹ, ಜರಾಮರಣ ಈ ಆರು ಲಕ್ಷ್ಮೀ ದೇವಿಗಿಲ್ಲ. ಇನ್ನು ಬ್ರಹ್ಮಾದಿಗಳಿಗೆ ಯಾವಾಗ ಅಂತಂದ್ರೆ ಪರಿಪೂರ್ಣವಾಗಿ ಆಚಾರ್ಯ ಹೇಳ್ತಾರೆ ನೋಡಿ, ಬ್ರಹ್ಮಾದಯಸ್ತು ತಂ ವಿದಿತ್ವ ತತ್ ಪ್ರಸಾದಾದೇವ ಪಶ್ಚಾದೇಶ್ಯಂತಿ ಬ್ರಹ್ಮಾದಯಸ್ತು. ಅಲ್ಲಿ ತುಕಾರವನ್ನ ನಾವು ಭಾರಭೂತವನ್ನಾಗಿ ನೋಡ್ಬೇಕಿಲ್ಲಿ. ಈ ಎಲ್ಲ ಆಚಾರ್ಯರ ಮಾತಿಗೆ ಭಾರವಾದದ್ಯಾವುದು? ತುಕಾರ. ಅಂದ್ರೆ ಬ್ರಹ್ಮಾದಿಗಳಿಗಾದರೂ ಆ ತುಶಬ್ದದಿಂದ ಏನ್ ಹೇಳ್ತಾ ಇದ್ದಾರೆ? ಬ್ರಹ್ಮಾದಯಸ್ತು ಅಂತಂದ್ರೆ ಮತ್ತದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಅಂದ್ರೆ ಬ್ರಹ್ಮಾದಿಗಳಿಗೆ ಇಲ್ಲ, ಬ್ರಹ್ಮದೇವರಿಗೆ ಶೋಕಮೋಹ, ಅಶನಾಭಿಪಾಸ ಇತ್ಯಾದಿಗಳಿಲ್ಲದೆ ಇದ್ದರೂ ಕೂಡ ಈ ಲಿಂಗದೇಹ ಎನ್ನುವಂತಹ ಒಂದು ಬಂಧನ ಬ್ರಹ್ಮದೇವರಿಗೂ ಇರೋದ್ರಿಂದ ಅದನ್ನ ನೀವು ಬ್ರಹ್ಮದೇವರಿಗೆ ಲಿಂಗದೇಹ ದಗ್ಧಪಟಾಯಮಾನ ಅಂತನಾದ್ರೂ ಹೇಳ್ರಿ, ಅದಿದ್ರೂ ಪ್ರಯೋಜನ ಇಲ್ಲ. ಒಟ್ನಲ್ಲಿ ಬ್ರಹ್ಮದೇವರಿಗೆ ಲಿಂಗದೇಹ ಉಂಟೋ ಇಲ್ವೋ ಅಷ್ಟೇ ಪ್ರಶ್ನೆ. ವಾಯುರನಿಲಂ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ ಉಪನಿಷತ್ ಹೇಳಿ ಆಗಿದೆ. ಬ್ರಹ್ಮದೇವರು ಶುದ್ಧ ಸತ್ವಮಯ ಶರೀರ ಬ್ರಹ್ಮದೇವರದ್ದಾಗಿದ್ರೂ ಕೂಡ ಅವರಿಗೂ ಲಿಂಗದೇಹ ಸಂಪರ್ಕ ಉಂಟೇ ಉಂಟು. ಆದ್ದರಿಂದ ಬ್ರಹ್ಮಾದಿಗಳಾದರೂ ಭಗವಂತನ ಅನುಗ್ರಹದಿಂದ, ಭಗವಂತನ ದರ್ಶನವಾದ ನಂತರವೇ ಚತುರ್ಮುಖ ಬ್ರಹ್ಮಾದಿಗಳಿಗೆ ಅವನ ಅನುಗ್ರಹದಿಂದಲೇ ಹಸಿವು, ಬಾಯಾರಿಕೆ, ಶೋಕ, ಮೋಹ ಮೊದಲಾದ ಎಲ್ಲವನ್ನ ಬಿಟ್ಟು ಬಿಡ್ತಾರೆ. ಅಂತಹ ಭಗವಂತನನ್ನ ನೋಡಿ, ಏತಂ ವೈ ತಮಾತ್ಮಾನಂ ವಿದಿತ್ವಾ, ಏತಂ ವೈ ಇಂತಹ ಗುಣವಿಶಿಷ್ಟನಾದ, ಎಂತಹ ಗುಣವಿಶಿಷ್ಟನಾದ? ತ್ರಿಕಾಲಗಳಲ್ಲಿಯೂ ಅಶನಾಪಿಪಾಸ ಹಸಿವು, ಬಾಯಾರಿಕೆ, ಶೋಕ ಮತ್ತು ಮೋಹಗಳು, ಜರ ಮತ್ತು ಮರಣಗಳನ್ನ ಮೀರಿದ, ತ್ರಿಕಾಲಗಳಲ್ಲಿಯೂ ಇದೆಲ್ಲ ದೋಷಗಳು, ಎಲ್ಲ ದೋಷಗಳಿಂದ ದೂರನಾದ ಆತ್ಮಾನಂ ವಿದಿತ್ವ, ಭಗವಂತನನ್ನ ತಿಳಿದ ಮೇಲೆ ಏನಾಗತ್ತೆ? ಇಂತಹ ಭಗವಂತನನ್ನ ಜ್ಞಾನಿಗಳು ತಿಳಿತಾರೆ. ತಿಳಿದ ನಂತರ ಅವ್ರಿಗೇನಾಗತ್ತೆ? ಏತಾದೃಶ ಗುಣೈ ಸಾಕ್ಷಾತ್ ಅಪರೋಕ್ಷತ್ವ ಜೀವಭೇದಾದಿಭಿರ್ಯುಕ್ತಮಿತ್ಯರ್ಥ. ಯಾರ ಅನುಗ್ರಹವೂ ಇಲ್ಲದೆ ಸಮಸ್ತ ಪ್ರಪಂಚವನ್ನ ತಿಳಿಯುವ,
ಅನುಭವಿಸುವ ಬ್ರಹ್ಮಾದಿ ರಮಾ ಬ್ರಹ್ಮಾದಿಗಳಿಗೆ ಭಗವಂತನ ಅನುಗ್ರಹದಿಂದಲೇ ಅನುಭವ ಮತ್ತು ಜ್ಞಾನ. ಆದ್ರೆ ಭಗವಂತ ಸಾಕ್ಷಾತ್ ಅಪರೋಕ್ಷಾತ್, ಯಾರ ಅಧೀನವೂ ಇಲ್ಲದೆ ಸಾಕ್ಷಾತ್ತಾಗಿ ನೋಡ್ತಾನೆ, ಸಾಕ್ಷಾತ್ತಾಗಿ ಅನುಭವಿಸ್ತಾನೆ. ಇಂತಹ ಜೀವರಿಗಿಂತ ಅತ್ಯಂತ ವಿಲಕ್ಷಣನಾದ ಅಶನಾಪಿಪಾಸ ಜರಾಮೃತ್ಯು ಶೋಕಮೋಹ ದೂರನಾದ ಭಗವಂತನನ್ನ ನಾವು ತಿಳಿದುಕೊಳ್ಳುವುದರಿಂದ ಏನಾಗತ್ತೆ ಅದನ್ನ ಇಲ್ಲಿ ಹೇಳ್ತಾರೆ ಯಾಜ್ಞವಲ್ಕ್ಯರು. ಬ್ರಾಹ್ಮಣ ಅಂದ್ರು. ಅದೇನು ಬ್ರಾಹ್ಮಣ ಅಂತಂದ್ರೆ ಆಚಾರ್ಯ ಭಾಷ್ಯ ಬರೀತಾರೆ, ಬ್ರಾಹ್ಮಣ ಬ್ರಹ್ಮ ಅಣನಾತ್ ಮುಕ್ತಾ ಏವ ಬ್ರಾಹ್ಮಣ ಶಬ್ದೇನ ಉಚ್ಯಂತೆ. ಅಲ್ಲಿ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ. ಈ ಬ್ರಾಹ್ಮಣ ಅನ್ನುವ ಶಬ್ದಕ್ಕೆ ಬ್ರಾಹ್ಮಣರು ಎನ್ನುವಂತಹ ಅರ್ಥವನ್ನ ನಾವು ಮಾಡೋ ಹಾಗಿಲ್ಲ. ಅಲ್ಲಿ ಬ್ರಾಹ್ಮಣ ಅನ್ನುವ ಶಬ್ದಕ್ಕೆ ಮುಕ್ತರು ಅಂತ ಅರ್ಥ. ಸರಿ, ಮುಕ್ತರನ್ನ ಬ್ರಾಹ್ಮಣ ಅಂತ ಯಾಕೆ ಕರೀತಾರೆ? ಮುಕ್ತರನ್ನ ಬ್ರಾಹ್ಮಣರು ಅಂತ ಯಾರು ಕರೆದ್ರು? ಅದಕ್ಕೆ ಶ್ರೀಮದಾಚಾರ್ಯ ಬರೀತಾರೆ, ಬ್ರಹ್ಮ ಅಣನಾಥ್, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಾರಾಯಣನನ್ನ ಹುಡುಕಿ ಅವನನ್ನ ದರ್ಶನ ಮಾಡಿರುವುದರಿಂದ, ದರ್ಶನವನ್ನ ಮಾಡಿ ಅವನ ಅಪರೋಕ್ಷ ಜ್ಞಾನವನ್ನ ಪಡೆದಿರುವುದರಿಂದ ಮುಕ್ತರನ್ನ ಬ್ರಾಹ್ಮಣ ಅಂತ ಕರೀತಾರೆ. ಅವ್ರೇನ್ ಮಾಡ್ತಾರೆ? ಬ್ರಾಹ್ಮಣ ತುಂಬಾ ಚೆನ್ನಾಗಿ ಹೇಳ್ತಾರೆ ಆಚಾರ್ಯ ಈ ವಿಷಯದಲ್ಲಿ. ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ಯುದ್ಧಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಅವ್ರು ಏನ್ ಮಾಡ್ಬಿಡ್ತಾರೆ? ಪುತ್ರೈಷಣಾಯಾಶ್ಚ, ಮಕ್ಕಳ ಮೇಲಿನ ಆಸೆ ನೋಡಿ ಹೇಗಿದೆ, ಇಚ್ಛೆ. ಯಾರು ಜೀವರಿಗಿಂತ ಅತ್ಯಂತ ವಿಲಕ್ಷಣನಾದ ಭಗವಂತನನ್ನ ತಿಳಿದು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ, ಅವರಿಗೆ ಮಕ್ಕಳ ಮೇಲೆ ಆಸೆ, ಸಂಪತ್ತಿನ ಮೇಲೆ ಆಸೆ, ಅಶಾಶ್ವತವಾದ ನಶ್ವರವಾದ ಸ್ವರ್ಗಾದಿ ಲೋಕಗಳ ಬಗ್ಗೆ ಆಸೆ ಅದಿಲ್ಲ. ಅದನ್ನ ಬಿಟ್ಟು ಬಿಡ್ತಾರೆ. ಅದನ್ನ ಬಿಟ್ಟು ವ್ಯುತ್ಥಾಯ, ಅದನ್ನ ಬಿಟ್ಟು ಅಥ ಭಿಕ್ಷಾಚರ್ಯಂ ಚರಂತಿ. ಅವ್ರು ಏನ್ ಮಾಡ್ಬಿಡ್ತಾರೆ? ಭಿಕ್ಷೆಯನ್ನ ಬೇಡ್ತಾರೆ. ಏನಿದು ಭಿಕ್ಷೆಯನ್ನ ಬೇಡ್ತಾರೆ? ಅದಕ್ಕೆ ಅನೇಕರು ವ್ಯಾಖ್ಯಾನ ಮಾಡುವಾಗ ತಿಳಿಸಿಕೊಡ್ತಾರೆ, ಮಕ್ಕಳ ಮೇಲೆ ಆಸೆ, ಸಂಪತ್ತಿನ ಮೇಲೆ ಆಸೆ, ಸ್ವರ್ಗಾದಿ ಲೋಕಗಳ ಮೇಲೆ ಆಸೆ, ಈ ಮೂರು ರೀತಿಯಾಗಿರ್ತಕ್ಕಂತಹ ಆಸೆಗಳನ್ನೆಲ್ಲವನ್ನ ಬಿಟ್ಟವರು ಸನ್ಯಾಸವನ್ನ ಸ್ವೀಕಾರ ಮಾಡ್ಬಿಟ್ಟು ಊಟ ಮಾಡ್ಲಿಕ್ಕೋಸ್ಕರ ಭಿಕ್ಷೆ ಮಾಡಿಬಿಡ್ತಾರೆ. ಇದು ವ್ಯಾಖ್ಯಾನ ರೀ ಇದು. ಈ ತರನು ವ್ಯಾಖ್ಯಾನ ಮಾಡಿದವರಿದ್ದಾರೆ. ಎಲ್ಲ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡ್ಕೊಂಡು ಏನೋ ದೇಹ ವೃತ್ತಿ ಆಗ್ಬೇಕಲ್ಲ, ಬದುಕ್ಬೇಕಲ್ಲ, ಶರೀರ ಇರ್ಬೇಕಲ್ಲ, ಅದಕ್ಕೆ ಭಿಕ್ಷೆ ಮಾಡ್ತಾರೆ, ಭಿಕ್ಷೆ ಬೇಡ್ಕೊಂಡು ತಿಂದು ಬಿಡ್ತಾರೆ ಅಂತ ಅರ್ಥ ಮಾಡುವಂತಹ ಪೆದ್ದುಗಳಿದ್ದಾರೆ, ಮೂರ್ಖ ಶಿಖಾಮಣಿ ವ್ಯಾಖ್ಯಾನಕಾರರಿದ್ದಾರೆ. ಅದಕ್ಕೆ ಅಂದ್ರೆ ದೇವರನ್ನು ತಿಳಿದವರು ಭಿಕ್ಷೆ ಆಗ್ಬೇಡ್ಬೇಕ್ರಿ. ಆದ್ರಿಂದ ಭಿಕ್ಷೆಯನ್ನ ಬೇಡ್ತಾರೆ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ ಇದೆ. ಆದ್ದರಿಂದ ಬ್ರಾಹ್ಮಣ ಅನ್ನೋದಕ್ಕೆ ಬ್ರಾಹ್ಮಣ ಜಾತಿಯವನು ಅಂತ ಅರ್ಥ ಅಲ್ಲ. ಇಲ್ಲಿ ಬ್ರಾಹ್ಮಣ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿದವನು ಅಂತ ಅರ್ಥ. ಭಿಕ್ಷಾಚರ್ಯಂ ಚರಂತಿ ಅಂತಂದ್ರೆ ಬ್ರಹ್ಮಾದಿ ಎಲ್ಲ ದೇವತೆಗಳೂ ಕೂಡ, ಅಂದ್ರೆ ಮುಕ್ತರಾಗಿರತಕ್ಕ ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಬ್ರಹ್ಮಾದಿಗಳು ಕೂಡ ಆ ಭಗವಂತನ ಅನುಗ್ರಹದಿಂದಲೇ, ತಸ್ಮಾದೇವ ಪರಮೇಶ್ವರಾತ್, ಆ ನಮ್ಮ ಸರ್ವೋತ್ತಮನಾದ ನಾರಾಯಣನ ಅನುಗ್ರಹದಿಂದಲೇ ವಿಪ್ಲುಡಾನಂದಮೇವ ಭಿಕ್ಷಂತೋ ವರ್ತಂತೆ. ಸ್ವಲ್ಪ ಆನಂದ ಅಂದ್ರೆ ಭಗವಂತನ
ಅಗಾಧವಾದ ಅನಂತವಾದ ಆನಂದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಮಾತ್ರ ಆನಂದ. ಆ ಭಗವಂತನನ್ನ ಭಿಕ್ಷೆ ಬೇಡಿ ಆ ಭಗವಂತನ ಅನುಗ್ರಹದಿಂದ ತಮ್ಮ ಸ್ವರೂಪಾನಂದವನ್ನ ಅನುಭವಿಸ್ತಾ ಇರ್ತಾರೆ. ಇದಕ್ಕ ಅರ್ಥ ಹೊರತು ಇದು ಮುಕ್ತ ಪ್ರಕರಣ. ಇದು ಮುಕ್ತ ಹೇಳ್ತಾ ಇರ್ತಕ್ಕಂಥದ್ದು ಯಾವನೋ ಬ್ರಾಹ್ಮಣ ಮಕ್ಕಳ ಮೇಲಾಸೆ, ಸಂಪತ್ತಿನ ಮೇಲಾಸೆ, ಇದೆಲ್ಲವನ್ನ ಬಿಟ್ಬಿಟ್ಟು ಭಿಕ್ಷೆ ಬೇಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬದುಕಬೇಕು ಅನ್ನೋ ಅರ್ಥ ಅಲ್ಲ ರೀ ಇದಕ್ಕೆ. ಮುಕ್ತ ಪ್ರಕರಣ ಬ್ರಾಹ್ಮಣ ಅಂದ್ರೆ ಭಗವಂತನನ್ನ ತಿಳಿದು ಸಾಕ್ಷಾತ್ಕಾರ ಮಾಡಿಕೊಂಡ ಮುಕ್ತರು ಅಂತ ಅರ್ಥ. ನಹಿ ಜ್ಞಾನಾದ ನಂತರಂ ಸನ್ಯಾಸ ಬ್ರಾಹ್ಮಣ ಶಬ್ದಕ್ಕೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಅಪರೋಕ್ಷ ಜ್ಞಾನ ಪಡೆದ ಮೇಲೆ ಸನ್ಯಾಸಿ ಆಗಬೇಕು ಅಂತ ಏನ್ ನಿಯಮ ಇಲ್ಲ. ಆದರೆ ಆಚಾರ್ಯ ಹೇಳ್ತಾರೆ, ಯೇಷಾಂಚ ತದ್ಯೋಗ್ಯತಾ ತೇಷಾಮಪಿ ಜ್ಞಾನಾರ್ಥತ್ವೇನೈವ ಸನ್ಯಾಸ. ಯಾರಿಗೆ ಯೋಗ್ಯತೆ ಇದೆ ಅಂದ್ರೆ ಅಪರೋಕ್ಷ ಜ್ಞಾನವನ್ನ ಪಡೆದ ಮೇಲೂ ಸನ್ಯಾಸಿಗಳಾಗಬೇಕು ಅನ್ನುವಂತಹ ನಿಯಮ ಏನಿಲ್ಲ. ಆದ್ರೆ ಯಾರಿಗೆ ಯೋಗ್ಯತೆ ಇದೆ, ಒಬ್ಬ ಅಪರೋಕ್ಷ ಜ್ಞಾನಿ ಇದ್ದಾನೆ, ಅವನಿಗೆ ಸನ್ಯಾಸ ಯೋಗ್ಯತೆ ಇಲ್ಲ, ಅವನು ಸನ್ಯಾಸಿ ಆಗ್ಬೇಕಾದ್ದಿಲ್ಲ. ಆದ್ರೆ ಇನ್ನೊಬ್ಬ ಅಪರೋಕ್ಷ ಜ್ಞಾನಿ ಇದ್ದಾನೆ, ಅವನಿಗೆ ಸನ್ಯಾಸದ ಯೋಗ್ಯತೆ ಇದೆ, ಅವನು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾನೆ. ಯಾರು? ಆ ಅಪರೋಕ್ಷ ಜ್ಞಾನಿಯಾದವನು ಅವನು ಏನ್ ಮಾಡ್ತಾನೆ? ಸನ್ಯಾಸವನ್ನ ಸ್ವೀಕಾರ ಮಾಡ್ತಾನೆ. ಯಾಕೆ? ಜ್ಞಾನಾರ್ಥತ್ವೇನ ಏವ, ವಿಶೇಷವಾದ ಜ್ಞಾನಕ್ಕಾಗಿ. ಯಾಕೆ? ನಾನು ಅಪರೋಕ್ಷ ಜ್ಞಾನಿ ಇದ್ದೇನೆ, ನನ್ನ ಪ್ರಾರಬ್ಧದಲ್ಲಿ ಸನ್ಯಾಸ ಇದೆ. ಅಂದ್ರೆ ಅಪರೋಕ್ಷ ಜ್ಞಾನ ಪಡೆದ ನಂತರದಲ್ಲಿ ಉಳಿಯುವಂಥದ್ದು ಪ್ರಾರಬ್ಧ ಮಾತ್ರ ಅಲ್ವಾ. ಕೆಲವರ ಪ್ರಾರಬ್ಧದಲ್ಲಿ ಸನ್ಯಾಸ ಇರೋದಿಲ್ಲ, ಕೆಲವರ ಪ್ರಾರಬ್ಧದಲ್ಲಿ ಸನ್ಯಾಸ ಇರತ್ತೆ. ಅಂದ್ರೆ ಎಲ್ಲ ಅಪರೋಕ್ಷ ಜ್ಞಾನಿಗಳು ಸನ್ಯಾಸ ಪಡಿಬೇಕು ಅನ್ನೋ ನಿಯಮ ಇಲ್ಲ. ಆದ್ರೆ ಯಾರ ಪ್ರಾರಬ್ಧದಲ್ಲಿ ಸನ್ಯಾಸ ಯೋಗ್ಯತೆ ಇದೆ ಅಂತಹ ವ್ಯಕ್ತಿಗಳು ಸನ್ಯಾಸವನ್ನ ಅನುಷ್ಠಾನ ಮಾಡ್ತಾರೆ. ಯಾರು? ವಿಶೇಷ ಜ್ಞಾನವನ್ನ ಪಡಿಬೇಕು ಅನ್ನೋ ದೃಷ್ಟಿಯಿಂದ ಸನ್ಯಾಸವನ್ನ ಅನುಷ್ಠಾನ ಮಾಡ್ತಾರೆ. ಅಷ್ಟು ಹೊರತು ಸನ್ಯಾಸಿ ಆದ್ರೆ ಮೋಕ್ಷ ಬೇರೆಯವ್ರಿಗಿಲ್ಲ, ಸ್ತ್ರೀಯಾದಿಗಳಿಗಿಲ್ಲ, ಶೂದ್ರಾದಿಗಳಿಗಿಲ್ಲ ಅನ್ನುವಂತಹ ಭಾವನೆಯನ್ನ ಮಾಡ್ಲಿಕ್ಕಿಲ್ಲ. ಯಾರು ಅಪರೋಕ್ಷ ಜ್ಞಾನವನ್ನ ಪಡಿತಾರೆ, ಯಾರಿಗೆ ಬ್ರಹ್ಮಜ್ಞಾನ ಇದೆ, ಅವರೆಲ್ಲರೂ ಮೋಕ್ಷಕ್ಕೆ ಅರ್ಹರೇ. ಇದು ಶ್ರೀಮದಾಚಾರ್ಯರ ಸ್ಪಷ್ಟವಾಗಿರತಕ್ಕಂತಹ ಒಂದು ಅದ್ಭುತವಾದ ನಿರ್ಣಯ. ಆದ್ದರಿಂದ ಮುಕ್ತಾಪಿ ಎಂ ಭಿಕ್ಷಂತೆ ಸಹ ಅತಿ ಪರಿಪೂರ್ಣ ಮಹಾನಂದೋ ಭಗವಾನ್ ಸ್ವತಯೇವ. ಯಾರನ್ನ ಮುಕ್ತರೂ ಕೂಡ ನನಗೆ ಆನಂದದಲ್ಲಿ ನಿನ್ನ ಅನುಗ್ರಹದಿಂದ ನನಗೆ ಆನಂದ ಬೇಕು ಅಂತ ಯಾವ ಮುಕ್ತರೂ ಕೂಡ ಭಗವಂತನನ್ನ ಭಿಕ್ಷೆ ಬೇಡ್ತಾರೆ. ಎಂ ಭಿಕ್ಷಂತೆ, ಮುಕ್ತರೂ ಕೂಡ ಯಾವ ಭಗವಂತನನ್ನ ಭಿಕ್ಷೆ ಬೇಡ್ತಾರೆ ಅಂತಹ ಭಿಕ್ಷೆಯನ್ನ ಬೇಡಿಸಿಕೊಳ್ಳುವ ಭಗವಂತ ಅತಿ ಪರಿಪೂರ್ಣ ಮಹಾನಂದ ಅಲ್ವಾ. ಅತಿ ಪರಿಪೂರ್ಣವಾದ ಮಹಾನಂದದಿಂದ ತುಂಬಿರ್ತಕ್ಕಂಥವನು ನಾರಾಯಣ ಅಂತ ನಾವಿದನ್ನ ಪ್ರತ್ಯೇಕವಾಗಿ ಹೇಳ್ಬೇಕಿಲ್ಲ. ಅದರಿಂದ ತದನ್ಯೇ ಬ್ರಹ್ಮಾದಯ ಮುಕ್ತ ಅಪಿ ತಥಯೇವ ವಿಪ್ಲುಡಾನಂದ ಭಿಕ್ಷುಕಾಹ ಇತಿ ವಿಶೇಷ. ಆದ್ದರಿಂದ ಆ ಅತಿ ಪರಿಪೂರ್ಣ ಮಹಾನಂದ ಸ್ವರೂಪನಾದ ಭಗವಂತನಿಗಿಂತ ಅತ್ಯಂತ ಭಿನ್ನರಾಗಿರತಕ್ಕಂತಹ ಬ್ರಹ್ಮಾದಿ ಮುಕ್ತ ಜೀವರುಗಳು ಕೂಡ ಮುಕ್ತರಾದ ಮೇಲೂ ಕೂಡ ಆ ಭಗವಂತನಿಂದಲೇ ಅತ್ಯಲ್ಪವಾದ ಅಂದ್ರೆ ತಮ್ಮ ಸ್ವರೂಪ ಯೋಗ್ಯವಾದ ಅತ್ಯಂತ ಅಲ್ಪವಾಗಿರತಕ್ಕಂತಹ ಆನಂದವನ್ನ ಭಗವಂತನಲ್ಲಿ ಭಿಕ್ಷೆ ಬೇಡ್ತಾರೆ, ಭಿಕ್ಷುಕರಾಗಿದ್ದಾರೆ. ಅಂತಂದ್ರೆ ಭಿಕ್ಷುಕ ಮತ್ತು ಭಿಕ್ಷೆ ಹಾಕುವವನು ಇಬ್ರು ಒಂದೇ ಆಗ್ತಾರ? ಹೇಳಿ. ಭಿಕ್ಷೆಯನ್ನ ಹಾಕತಕ್ಕಂತಹ ವ್ಯಕ್ತಿ ಮತ್ತು ಭಿಕ್ಷೆಯನ್ನ ಬೇಡುವಂತಹ ವ್ಯಕ್ತಿ ಯಾವ ಕಾಲಕ್ಕಾದ್ರೂ ಇಬ್ರು ಒಂದೇ ಆಗಿಬಿಡ್ತಾರೆ ಅನ್ನುವ ನಿಯಮವೇನಾದ್ರೂ ಇದೆಯಾ ಅಂತಂದ್ರೆ
ಯಾವ ಕಾಲಕ್ಕೂ ಇಲ್ಲ. ಅವರು ಯಾವತ್ತಿಗೂ ಕೂಡ ಭಿನ್ನರೇ. ಭಿಕ್ಷೆಯನ್ನ ಬೇಡುವಂತಹ ಬ್ರಹ್ಮಾದಿ ಜೀವರುಗಳು, ಭಿಕ್ಷೆಯನ್ನ ಹಾಕುವಂತಹ ಅತಿ ಪರಿಪೂರ್ಣ ಮಹಾನಂದ ಸ್ವರೂಪನಾದ ನಾರಾಯಣ, ಅವರಿಬ್ಬರು ಭಿನ್ನರೇ ಅಂತನ್ನೋದನ್ನ ಉಪನಿಷತ್ತು ಎಷ್ಟು ಸ್ಪಷ್ಟವಾಗಿ ಮುಕ್ತ ಜೀವ ವೈಲಕ್ಷಣ್ಯವನ್ನ, ಮುಕ್ತರಾದ ಬ್ರಹ್ಮಾದಿ ಜೀವರುಗಳಿಗಿಂತ ಭಗವಂತ ಅತ್ಯಂತ ವಿಲಕ್ಷಣ ಎನ್ನುವಂತಹ ಪ್ರಮೇಯವನ್ನ ಎಷ್ಟು ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ ಅನ್ನೋದನ್ನ ನೋಡಿದಾಗ ಶಾಸ್ತ್ರಗಳ ಮಹಾ ತಾತ್ಪರ್ಯ ಭೇದದಲ್ಲೋ ಅಭೇದದಲ್ಲೋ ಅಂತನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ದೃಷ್ಟಿಯಲ್ಲೇ ಶಾಸ್ತ್ರ ಹೇಳ್ತು, ಯಾಜ್ಞವಲ್ಕ್ಯರು ಇಲ್ಲಿ ಹೇಳ್ತಾ ಇದ್ದಾರೆ, ಯಾಹ್ಯೇವ ಪುತ್ರೈಷಣ ಸಾವಿತ್ತೈಷಣ, ಯಾ ವಿತ್ತೈಷಣ ಸಾ ಲೋಕೈಷಣ ಉಭೇ ಹ್ಯೇತೆ ಯೇಷಣೇಯೇವ ಭವತಃ. ನಮಗೆ ಹಣದ ಬಗ್ಗೆ ಆಸೆ ಇದೆ ಅಂತಂದ್ರೆ ಅದು ಮಕ್ಕಳ ಮೇಲೆ ಆಸೆ ಇದೆ ಅಂತಾನೆ ಅರ್ಥ. ಈಗ ಹಣ ಸಂಪಾದನೆ ಮಾಡೋದು ಯಾಕೆ? ಶಾಸ್ತ್ರ ಆದೇಶ ಮಾಡುತ್ತೆ. ಈಗ ವಿತ್ತೈಷಣ, ಹಣದ ಮೇಲೆ ಆಸೆಯನ್ನ ಯಾಕೆ ಮಾಡ್ತಾನೆ ಅಂತಂದ್ರೆ ಮಕ್ಕಳು ಚೆನ್ನಾಗಿರ್ಲಿ ಅಂತ. ಅಂದ್ರೆ ಮಕ್ಕಳ ಮೇಲಿನ ಆಸೆಯೇ ರೀತ್ಯಂತರದಿಂದ ಹಣದ ಮೇಲಿನ ಆಸೆ. ಹಣವನ್ನ ಕೂಡಿಡ್ಬೇಕು, ನಾನು ಕೂಡಿಟ್ಟ ಹಣದಿಂದ ನನ್ನ ಮಕ್ಕಳು ಚೆನ್ನಾಗಿ ಜೀವನ ಮಾಡ್ಲಿ ಅನ್ನೋ ಉದ್ದೇಶ. ಆದ್ದರಿಂದ ಯಾವುದು ಹಣದ ಮೇಲಿನ ಇಚ್ಛೆ ಇದೆಯೋ ಅದು ಮಕ್ಕಳ ಮೇಲಿನ ಇಚ್ಛೆಯೇ. ಹಣದ ಮೇಲಿನ ಇಚ್ಛೆ, ಮಕ್ಕಳ ಮೇಲಿನ ಇಚ್ಛೆ ಅಂತ ಯಾವುದಿದೆಯೋ ಅದು ಲೋಕದ ಮೇಲೆ. ಯಾಕೆ? ನಾನು ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಮಕ್ಕಳಿಗೆ ಎತ್ತಿಟ್ರೆ ನಾಳೆ ಅವರು ಸತ್ಕರ್ಮಗಳನ್ನ ಮಾಡಿ ನನಗೆ ಸ್ವರ್ಗಾದಿ ಲೋಕಗಳಿಗೆ ಕಾರಣರಾಗ್ತಾರೆ ಅನ್ನುವಂತ ಇಚ್ಛೆ. ಅಯ್ಯೋ ನಮ್ಮಪ್ಪ ಹಣನೇ ಇಟ್ಟಿಲ್ಲ, ನಾನು ಯಾಕೆ ಅವನಿಗೆ ಕರ್ಮಾಂಗ ಮಾಡ್ಬೇಕು, ನನಗ ಅವನ ಆಸ್ತಿನೇ ಇಟ್ಟಿಲ್ಲ, ನಾನು ಯಾಕೆ ಅವನಿಗೆ ಶ್ರಾದ್ದಾದಿಗಳನ್ನು ಇಲ್ಲ, ಹಾಗಿಲ್ಲ. ಆದ್ದರಿಂದ ಉಪನಿಷತ್ತು ಪುತ್ರೈಷಣ ವಿತ್ತೈಷಣ ಲೋಕೈಷಣ ಈ ಯಷಣತ್ರಯಗಳನ್ನ ನಿರೂಪಣೆ ಮಾಡಬೇಕಾದ್ರೆ ಹಣದ ಬಗ್ಗೆ ಇಚ್ಛೆ ಜೀವನಿಗೆ ಅಂತಂದ್ರೆ ಅದು ಮಕ್ಕಳ ಬಗ್ಗೆ ಅಂತಲೇ ಅರ್ಥ. ಹಣದ ಬಗ್ಗೆ ಮಕ್ಕಳ ಬಗ್ಗೆ ಇಚ್ಛೆ ಅಂತಂದ್ರೆ ಸ್ವರ್ಗಾದಿ ಅಶಾಶ್ವತವಾದ ಲೋಕಗಳ ಬಗ್ಗೆ ಅವನಿಗೆ ಇಚ್ಛೆ ಇದೆ ಅಂತ. ಯಾಕೆ? ಹಣ ಸಂಪಾದನೆ ಮಾಡೋದ್ರಿಂದ ಮಕ್ಕಳು ಚೆನ್ನಾಗಿರ್ತಾರೆ, ನಾಳೆ ಮಕ್ಕಳು ನಮ್ಮಪ್ಪ ಚೆನ್ನಾಗಿ ಆಸ್ತಿ ಮಾಡಿಟ್ಟಿದ್ದಾನೆ ಅಂತ ಹೇಳಿ ಅವನಿಗೇನೋ ಒಂಚೂರು ಪಿಂಡ ಹಾಕ್ತಾರೆ, ಸ್ವರ್ಗಾದಿ ಲೋಕಗಳಲ್ಲಿ ಅವನು ಬದುಕಿರ್ತಾನೆ. ಆದ್ದರಿಂದ ಹಣ ಸಂತತಿ ಯಾವುದಕ್ಕೆ ಅಂತ ಕೇಳಿದ್ರೆ ಎರಡೂ ಇರುವಂತದ್ದು ಸ್ವರ್ಗಕ್ಕೆ. ಆದ್ದರಿಂದ ಮೂರು ಇಂಟರ್ಲಿಂಕ್ಡ್. ಹಣದ ಮೇಲೆ ಬಯಕೆ, ಮಕ್ಕಳ ಮೇಲೆ ಬಯಕೆ, ಸ್ವರ್ಗಾದಿ ಲೋಕಗಳ ಮೇಲೆ ಬಯಕೆ, ಮೂರು ಇಂಟರ್ಲಿಂಕ್. ಯಾಕೆ ಅಂತಂದ್ರೆ ಹಣ ಅನ್ನೋದು ಮಕ್ಕಳಿಗೆ, ಹಣ ಮತ್ತು ಮಕ್ಕಳು ಸ್ವರ್ಗಕ್ಕೆ, ಅಷ್ಟೇ ಮುಗೀತು. ಎಲ್ಲ ಲೌಕಿಕ ಇಚ್ಛೆ. ಇದರಲ್ಲಿ ಹಣ ಮತ್ತು ಸಂತಾನ ಎರಡು ಲೌಕಿಕ, ಕಣ್ಣಿಗೆ ಕಾಣುವಂಥದ್ದು. ಹಣವೂ ಕಣ್ಣಿಗೆ ಕಾಣುತ್ತೆ, ಅಂದ್ರೆ ನಾವು ಸಂಪಾದನೆ ಮಾಡಿದ ಆಸ್ತಿ ನಮ್ಮ ಕಣ್ಣಿಗೆ ಕಾಣುತ್ತೆ, ಜೊತೆಯಲ್ಲೇ ನಮ್ಮ ಮಕ್ಕಳು ಕಣ್ಣಿಗೆ ಕಾಣ್ತಾರೆ. ಆದ್ದರಿಂದ ಎರಡು ಲೌಕಿಕವಾದದ್ದು. ಅಲೌಕಿಕವಾದದ್ದು ಕಣ್ಣಿಗೆ ಕಾಣದ್ದು ಅಂದ್ರೆ ಈಗ ಈ ದೇಹದಲ್ಲಿ ಇರುವಾಗ ನಮ್ಮ ಕಣ್ಣಿಗೆ ಕಾಣದ್ದು ಅಂದ್ರೆ ಯಾವುದು? ಸ್ವರ್ಗ. ಸ್ವರ್ಗ ಅಂದ್ರೆ ಒಂದು ಲೌಕಿಕ ಇಚ್ಛೆ, ಇನ್ನೊಂದು ಅಲೌಕಿಕ ಇಚ್ಛೆ ಅಲ್ವಾ? ಮಕ್ಕಳ ಇಚ್ಛೆ, ಸಂಪತ್ತಿನ ಇಚ್ಛೆ, ಸ್ವರ್ಗಲೋಕದ ಇಚ್ಛೆ. ಈ ಮೂರು ಇಚ್ಛೆಗಳಲ್ಲಿ ಎರಡು ಲೌಕಿಕ, ಒಂದು ಅಲೌಕಿಕ. ಆದ್ದರಿಂದ ಮೂರನ್ನ ಎರಡು ಭಾಗ ಮಾಡಿಬಿಟ್ರು, ಲೌಕಿಕ ಇಚ್ಛಾ ಅಲೌಕಿಕ ಇಚ್ಛಾ ಅಂತ ಹೇಳಿ ಎರಡು ವಿಭಾಗವನ್ನು ಮಾಡಿಬಿಟ್ರು. ಆದ್ದರಿಂದ ಇದು ಎರಡೂ ಕೂಡ ದುಃಖವೇ. ಉಭೇ ಹ್ಯೇತೆ ಯೇಷಣೇ ಏವ ಭವತಃ. ಇದು ಎರಡೂ ದುಃಖವೇ, ಸುಖ ಅಂತ ಏನಿಲ್ಲ.
ಯಾಜ್ಞವಲ್ಕ್ಯ ಸ್ಪಷ್ಟ ಉಭೇ ಕ್ರಿಯೇತೆ ಏಷಣೆ ಭವತಃ. ಎರಡೂ ದುಃಖ. ಹಣ ಸಂಪಾದನೆ ಮಾಡೋದು ದುಃಖ, ಸಂಪಾದನೆ ಮಾಡಿ ಮಕ್ಕಳಿಗೆ ಉಳಿಸೋದು ದುಃಖ. ಅದಾದ ನಂತರದಲ್ಲಿ ಸ್ವರ್ಗಲೋಕದ ಬಯಕೆ, ಅದು ಏನಾಗುತ್ತೋ ಏನ್ ಕಥೆನೋ, ದುಃಖವೇ. ಆದ್ದರಿಂದ ಎರಡು ಲೌಕಿಕ ಅಲೌಕಿಕ ಎರಡೂ ದುಃಖವೇ. ಆದ್ದರಿಂದ ದುಃಖ ರೂಪವಾದ ಇದನ್ನ ಬಿಟ್ಟು ಬಿಡಿ, ಸ್ಪಷ್ಟವಾಗಿ ಶಾಸ್ತ್ರಾದೇಶ ಮಾಡುತ್ತೆ. ಇದು ದುಃಖಕ್ಕೆ ಕಾರಣ ಆಗತ್ತೆ, ಆದ್ದರಿಂದ ಇದನ್ನ ಬಿಟ್ಟು ಬಿಡ್ರಪ್ಪ. ಏನ್ ಮಾಡ್ಬೇಕು? ತಸ್ಮಾತ್. ಎಷ್ಟು ಸ್ಪಷ್ಟ ನೋಡಿ ಯಾಜ್ಞವಲ್ಕ್ಯರ ಉತ್ತರ. ತಸ್ಮಾತ್, ಎಲ್ಲ ದುಃಖಮಯ. ಸ್ವರ್ಗಕ್ಕೆ ಹೋದ ಅಂತ ಇಟ್ಕೊಳ್ಳಿ, ಒಳ್ಳೆ ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ದ. ಕಷ್ಟಪಟ್ಟು ಹಣ ಸಂಪಾದನೆಯನ್ನ ಮಾಡಿ ಅವನೇನ್ ಮಾಡಿಬಿಟ್ಟ? ಬಹಳ ಕಷ್ಟಪಟ್ಟ, ಹಣ ಸಂಪಾದನೆ ಮಾಡ್ದ, ಮಕ್ಕಳಿಗಾಗಿ ಎತ್ತಿಟ್ಟ, ಸ್ವರ್ಗಕ್ಕೆ ಹೋದ, ಪುಣ್ಯ ಇರೋ ತನಕ ಬಿದ್ದಿದ್ದ. ಇಲ್ಲಿ ಮಕ್ಕಳು ಹೋದ್ರು, ಸಂಪತ್ತು ಹೋಯ್ತು ಅಂದ್ರೆ ಇಲ್ಲೊಂಥರ ದುಃಖ. ಅಲ್ಲಿ ಸ್ವರ್ಗ ಪುಣ್ಯ ಹೋಯ್ತು ಅಂದ್ರೆ ಮತ್ತೆ ಭೂಮಿಗೆ ಬರಬೇಕು ಅನ್ನೋ ದುಃಖ. ಎರಡು ರೀತಿಯಾಗಿರ್ತಕ್ಕಂತಹ ದುಃಖ, ಎರಡೂ ದುಃಖವೇ. ಆದ್ದರಿಂದ ಏನ್ ಮಾಡ್ಬೇಕು? ತಸ್ಮಾತ್, ಈ ಕಾರಣದಿಂದ ಬ್ರಾಹ್ಮಣ. ನೋಡಿ, ಇಲ್ಲಿ ಎರಡನೇ ರೀತಿ ಬ್ರಾಹ್ಮಣ ಬಂತು. ಅಲ್ಲಿ ಮೊದಲನೇ ಬ್ರಾಹ್ಮಣ ಶಬ್ದ ಮುಕ್ತರನ್ನ ಹೇಳ್ತಾ ಇದೆ. ಇಲ್ಲಿ ಎರಡನೇ ಬ್ರಾಹ್ಮಣ ಶಬ್ದ ಆಚಾರ ಅಂದ್ರೆ ದ್ವಿತೀಯೋ ಬ್ರಾಹ್ಮಣ ಬ್ರಹ್ಮ ಅಣಿತುಂ ಯೋಗ್ಯ. ಮೊದಲನೇದು ಫಸ್ಟ್ ಬ್ರಾಹ್ಮಣ ಅಂತ ಬಂತಲ್ಲ, ಆ ಮೊದಲನೇದ್ದು ಬಂದಂತಹ ಬ್ರಾಹ್ಮಣ ಎನ್ನುವಂತಹ ಶಬ್ದ ಯಾವುದನ್ನು ಹೇಳ್ತಾ ಇದೆ ಅಂದ್ರೆ ಮುಕ್ತರನ್ನ ಹೇಳ್ತಾ ಇದೆ. ಇಲ್ಲಿ ಎರಡನೇದಾಗಿ ಬಂದಿರತಕ್ಕಂತಹ ಬ್ರಾಹ್ಮಣ ಎನ್ನುವಂತಹ ಶಬ್ದ ಯಾರನ್ನ ಹೇಳ್ತಾ ಇದೆ? ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯನಾಗಿರತಕ್ಕಂತಹ ಜೀವನ ಬಗ್ಗೆ ನಿರೂಪಣೆ ಮಾಡ್ತಾ ಇದೆ. ಅಂತಹ ವ್ಯಕ್ತಿ ಏನು ಮಾಡಬೇಕು? ಅಪರೋಕ್ಷ ಜ್ಞಾನವನ್ನ ಪಡೆಯಬೇಕು ಎನ್ನುವ ಅಪೇಕ್ಷೆ ಉಳ್ಳಂತಹ ವ್ಯಕ್ತಿ, ಅವನಿಗಿವಾಗ ಮಕ್ಕಳ ಮೇಲೂ ಆಸೆ ಇಲ್ಲ, ಸಂಪತ್ತಿನ ಮೇಲೂ ಆಸೆ ಇಲ್ಲ, ಅಶಾಶ್ವತವಾದ ಸ್ವರ್ಗಾದಿ ಲೋಕಗಳ ಮೇಲೂ ಆಸೆ ಇಲ್ಲ. ಹಾಗಾದ್ರೆ ಅವನು ಏನ್ ಮಾಡಬೇಕು? ಆದ್ರೆ ಅಪರೋಕ್ಷ ಜ್ಞಾನಕ್ಕೆ ಯೋಗ್ಯನಾಗಿದ್ದಾನೆ, ಅವನು ಏನ್ ಮಾಡಬೇಕು, ಅವನ ಸಾಧನೆ ಹೇಗೆ ಅನ್ನುವಂತಹ ಪ್ರಶ್ನೆಗೆ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ. ಆ ಉತ್ತರದ ಭಾಗವನ್ನ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಗ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸರಿಯಾಗಿ 8 ಗಂಟೆಗೆ ಸೇರೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣ.